ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಅಶ್ವಿನಿಯ ನೀಚ ಬಣ್ಣ ಏನು ಅನ್ನೋ ಸತ್ಯ ಶ್ರವಣ್ ಹಾಗೆ ಮನೆಯವರು ಮುಂದೆ ಪಟ್ಟ ಬಯಲಾಯ್ತಾ. ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಶ್ವಿನಿ ಹೇಗಾದರೂ ಮಾಡಿ ಮದುವೆ ನಿಲ್ಲಿಸಬೇಕು ಅಂತ ಟ್ರೈ ಮಾಡ್ತಾಳೆ. ಬಟ್ ಅದು ಸಾಧ್ಯ ಆಗೋದೇ ಇಲ್ಲ. ಇಡೀ ಫ್ಯಾಮಿಲಿ ಅಶ್ವಿನಿ ಮದುವೆ ಆಗಬೇಕು ಅಂತ ತುಂಬ ಬೀಳುತ್ತಾ. ಆಗ ಅಶ್ವಿನಿ ನಾನು ವಿನಯ್ ಅನ್ನೋ ಹುಡುಗನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ವಿನಯ್ ಅನ್ನೋ ಹುಡುಗನ ಕರ್ಕೊಂಡು ಬಾಮ್ಮ, ಅವನ ಜೊತೆ ಮಾತಾಡಿ ರಾಮನವಮಿ ದಿನಾನೇ ನಿನ್ನ ಮದುವೆ ಕೂಡ ಫಿಕ್ಸ್ ಮಾಡಿಬಿಡೋಣ ಅಂತ ಮನೆಯವ್ರಿಗೆಲ್ಲರೂ ಕೂಡ ಹೇಳ್ತಾರೆ. ಅದೇ ಕಾರಣಕ್ಕೆ ಅಶ್ವಿನಿ ಕೂಡ ವಿನಯ್ ಅಂತಕ್ಕಂಥ ಹುಡುಗನ ಕರ್ಕೊಂಡು ಬರ್ತಾರೆ. ನಿಜಕ್ಕೂ ವಿನಯ್ ಅಶ್ವಿನಿ ಪ್ರೀತಿ ಮಾಡಿರೋನ ಖಂಡಿತ ಇಲ್ಲ. ದುಡ್ಡು ಕೊಟ್ಟು ವಿನಯ್ ಅಂತಕ್ಕಂಥ ಹುಡುಗನ ನಾಟಕ ಮಾಡೋದಕ್ಕೆ ಅಂತ ಮನೆ ಕರ್ಕೊಂಡು ಬರ್ತಾರೆ. ಈ ಕಡೆ ಶ್ರವಣ್ಣ ಅವರನ್ನು ವೆಲ್ಕಮ್ ಮಾಡಿದೆ. ಮನೆಯವ್ರಿಗೆ ಎಲ್ರಿಗೂ ಕೂಡ ಪರಿಚಯ ಮಾಡಿಕೊಡ್ತಾರೆ. ಮನೆಯವರನ್ನು ಕೂಡ ಅವ್ರಿಗೆ ಪರಿಚಯ ಮಾಡಿಕೊಡ್ತಾರೆ. ನಂತರ ಅಜಿತ್ನ ಕರೀತಾರೆ. ಅಜಿತ್ ಕೂಡ ವಿನಯ್ ಮತ್ತು ಅಶ್ವಿನಿಯನ್ನು ನೋಡಿದ ಅನುಮಾನ ದಟ್ಟವಾಗುತ್ತೆ. ತದನಂತರ ನಿಮ್ಮಿಬ್ಬರ ಪರಿಚಯ ಹೇಗಾಯಿತು, ನಿಮ್ಮಿಬ್ಬರ ಲವ್ ಸ್ಟೋರಿ ಹೇಗೆ ಶುರುವಾಯಿತು, ನೀವು ಎಲ್ಲಿಯವರು ಅಂತೆಲ್ಲ ಅಜಿತ್ ಒಂದ್ರ ಮೇಲೆ ಒಂದು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಆಗ ಇಲ್ಲಿ ವಿನಯ್ ನಾನು ಮುಂಬೈಯಲ್ಲಿರೋದು, ಬಿಸ್ನೆಸ್ ಮಾಡ್ತಿರೋದು ಅಂತಾರೆ. ಗ್ರಾನೈಟ್ ಬಿಸ್ನೆಸ್ ಅಂದಾಗ ಹೌದಾ, ಬಿಸ್ನೆಸ್ ಮನ್ಗೂ ಅಶ್ವಿನಿ ಆಶ್ರಮದಲ್ಲಿರೋದಕ್ಕೂ ಎತ್ತ ಸಂಬಂಧ ಹೀಗೆ ಲವ್ ಆಯಿತು ನಿಮ್ಮಿಬ್ರಿಗೂ ಕೂಡ ಅಂತ ಅಜಿತ್ ಕೇಳಿದಾಗ ಹುಡುಗಂಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ಇಲ್ಲಿ ಅಶ್ವಿನಿ ನಾನೇ ಹೇಳ್ತೀನಿ, ನನ್ನ ಮತ್ತು ಇವರ ಒಂದು ಲವ್ ಸ್ಟೋರಿ ಶುರುವಾಗಿದ್ದು ಅನಾಥಾಶ್ರಮದಲ್ಲಿ. ಇವರು ಬರ್ಡೇ ಮಾಡ್ಕೊಳ್ಳೋಕ್ಕೆ ಅಂತ ಪ್ರತಿ ವರ್ಷ ಅನಾಥಾಶ್ರಮಕ್ಕೆ ಬರ್ತಾಯಿದ್ರು. ಆಗಲೇ ನಮ್ಮಿಬ್ಬರ ನಡುವೆ ಲವ್ ಸ್ಟೋರಿ ಶುರುವಾಯಿತು ಅಂತ ಹೇಳ್ತಾರೆ. ಹೌದಾ, ಜಸ್ಟ್ 1 ಅವರ್ ಇರುತ್ತೆ ಅವ್ರು ಸ್ಪೆಂಡ್ ಮಾಡೋ ಟೈಮ್. ಹಾಫ್ ಆನ್ ಅವರ್ ಫೋಟೋಶೂಟ್ ಅಂತ ಆಗುತ್ತೆ. ಇನ್ನು ಹಾಫ್ ಆನ್ ಅವರ್ ಟೈಮಲ್ಲಿ ನಿಮ್ಮಿಬ್ಬರ ನಡುವೆ ಅಷ್ಟೆಲ್ಲ ಒಂದು ಫೀಲಿಂಗ್ಸ್ ಎಕ್ಸ್ಚೇಂಜ್ ಆಗೋಯ್ತಾ? ಜೊತೆಗೆ ಜಸ್ಟ್ ಅರ್ಧ ಗಂಟೆಯಲ್ಲಿ ಪ್ರೀತಿ ಆಗೋದು ಅಂತ ಇದೆಲ್ಲ ಹೇಗೆ ಸಾಧ್ಯ ಅಂತ ಅಜಿತ್ ಅನುಮಾನವನ್ನು ಪಡ್ತಾರೆ. ಆಗ ಇಲ್ಲಿ ಅಶ್ವಿನಿ ಅದು ಹಾಗಲ್ಲ ಅಜಿತ್, ಆವಾಗ ಫೋನ್ ನಂಬರ್ ಎಕ್ಸ್ಚೇಂಜ್ ಆಯಿತು, ನಂತರ ಕಾಂಟ್ಯಾಕ್ಟಲ್ಲಿದ್ವಿ ಅಂತೆಲ್ಲ ಹೇಳಿದಾಗ ಈ ಕಡೆ ಅಜಿತ್ ತಂದೆ ಕೂಡ ಏನಿದು ಪೊಲೀಸ್ ವಿಚಾರಣೆ ಮಾಡೋ ಥರ ಮಾಡ್ತಿದ್ಯಲ್ಲ ಅಜಿತ್, ಅವನು ಅಶ್ವಿನಿ ಮದುವೆ ಆಗೋ ಹುಡುಗ, ಏನು ಈ ರೀತಿ ಎಲ್ಲ ಕೇಳ್ತಿದ್ಯಲ್ಲ ಅಂತ ಹೇಳ್ತಾರೆ. ನಂತರ ಇಲ್ಲಿ ಶ್ರವಣ್ ಅವರು ನಾನು ಹುಡುಗನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಅವರನ್ನು ರೂಮಿಗೆ ಕರ್ಕೊಂಡು ಹೋಗ್ತಾರೆ. ರೂಮಿಗೆ ಕರ್ಕೊಂಡು ಹೋಗಿದೆ ನನ್ನ ಮಗಳು ನನಗೆ ನಿಜಕ್ಕೂ ಕೂಡ ದೇವತೆ ಥರ. ನನ್ನ ಮಗಳು ನಮ್ಮನ್ನು ಬಿಟ್ಟು ಹೋಗ್ತಾಳೆ ಅಂದರೆ ಏನೋ ಕಳ್ಕೊಳ್ತಿದ್ದೀನೇನೋ ಅಂತ ಅನ್ಸೋಕ್ಕೆ ಶುರುವಾಗಿದೆ. ಯಾಕಂದರೆ ನಾನು ಅವಳನ್ನ ಅಷ್ಟು ಪ್ರೀತಿ ಮಾಡ್ತೀನಿ, ಅವಳೇ ನನ್ನ ಪಾಲಿನ ದೇವತೆ ಅಂತೆಲ್ಲ ಮಾತನಾಡ್ತಾರೆ. ಹೌದು ಸರ್, ನಿಮ್ಮ ಮಗಳನ್ನ ನೀವು ಅಷ್ಟು ಪ್ರೀತಿ ಮಾಡ್ತೀರಾ ಅಂತ ಹೇಳಿ ಆ ವಿನಯ್ ಕೇಳಿದಾಗ ಹೌದು, ನನ್ನ ಮಗಳನ್ನ ಅಷ್ಟು ಪ್ರೀತಿ ಮಾಡ್ತೀನಿ, ಅವಳು ನನ್ನನ್ನು ಬಿಟ್ಟು ಹೋಗ್ತಿದ್ದಾಳೆ ಅನ್ನೋದನ್ನು ನೆನೆಸ್ಕೋತಾ ಇದ್ರೆ ನನ್ನ ಜೀವನೇ ಹೊಟ್ಟೋಗ್ತಿದೆ ಅನ್ನೋಷ್ಟು ಫೀಲ್ ಆಗ್ತದೆ ಅಂತ ಹೇಳಿದ್ದೆ. ಬ್ರೀಫ್ ಕೇಸ್ ತುಂಬ ದುಡ್ಡು ತೊಗೊಂಡು ಬರ್ತಾರೆ. ನೀನು ಹೇಗೂ ಬಿಸ್ನೆಸ್ ಮ್ಯಾನ್ ಇದೆಯಾ, ನೀನು ನನ್ನ ಮಗಳನ್ನ ಮದುವೆ ಆಗದೆ ಬಿಟ್ಟರೆ ನಿನಗೆ ಕೈ ತುಂಬ ದುಡ್ಡು ಸಿಗತ್ತೆ ಅಂತ ದುಡ್ಡಿನ ಆಸೆಯನ್ನು ತೋರಿಸ್ತಾರೆ, ಆಮಿಷವನ್ನು ಹೋಗ್ತಾರೆ. ಅಯ್ಯೋ ಸರ್, ನನಗೆ ನಿಮ್ಮ ಮಗಳಿಗಿಂತ ದುಡ್ಡು ಮುಖ್ಯ, ದುಡ್ಡಿದ್ರೆ ಅಲ್ವಾ ಎಲ್ಲ, ನನಗೆ ದುಡ್ಡಿದ್ರೆ ಸಾಕು ಅಂತ ಹೇಳ್ತಾರೆ. ಎತ್ತ ಕಡೆ ವಿನಯ್ ಮತ್ತು ಅಶ್ವಿನಿ ಜೋಡಿ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಅವರಿಬ್ಬರು ಪೇರು. ಜೊತೆಗೆ ಇಲ್ಲಿ ಅಳಿಯನ ಜೊತೆ ಮಾತಾಡೋಕ್ಕೆ ಅಂತ ಶ್ರವಣ್ ಕರ್ಕೊಂಡು ಹೋಗಿದ್ದಾರೆ. ಇವರೆಲ್ಲರ ಮದುವೆಯನ್ನು ಅದ್ದೂರಿಯಾಗಿ ಮಾಡಿಬಿಡ್ಬೇಕು ಅಂತೆಲ್ಲ ಅಜಿತ್ ತಂದೆ ಮಾತನಾಡ್ತಿರ್ತಾರೆ. ಅಷ್ಟರಲ್ಲಿ ಶ್ರವಣ್ ಅವರು ವಿನಯ್ನ ಹೊಡೆದು ಕರ್ಕೊಂಡು ಬರ್ತಾರೆ. ಏನಾಯಿತು ಅಂತ ಎಲ್ಲರೂ ಶಾಕ್ ಆಗಿ ನೋಡ್ತಿದ್ದಾರೆ. ಅದು ಇವನು ನನ್ನ ಮಗಳು ಅಶ್ವಿನಿನ ಪ್ರೀತಿ ಮಾಡ್ತಿಲ್ಲ, ಇವನಿಗೆ ಬೇಕಾಗಿರೋದು ದುಡ್ಡಿಗೋಸ್ಕರ ನನ್ನ ಮಗಳು ಹಿಂದೆ ಬಿದ್ದಿದ್ದಾನೆ. ನಾನು ಸುಮ್ಮನೆ ದುಡ್ಡಿನ ರುಚಿ ತೋರಿಸಿದ ತಕ್ಷಣ ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ನನ್ನ ಮಗಳೇ ಬೇಡ ಅಂತ ಹೇಳಿಬಿಟ್ಟ, ದುಡ್ಡನ್ನು ಆಯ್ಕೆ ಮಾಡ್ಕೊಂಡ ಅಂತ ಹೇಳಿ ಹಿಗ್ಗಾಮುಗ್ಗ ಬಾರಿಸ್ತಾರೆ. ನಂತರ ಎಲ್ಲರೂ ಕೂಡ ಬಂದು ಶ್ರವಣನನ್ನು ತಡೀತಾರೆ. ನಂತರ ಅಲ್ಲಿಗೆ ಅಶ್ವಿನಿ ಕೂಡ ಬಂದಿದೆ. ಏನು ಮಾಡಿಬಿಟ್ಟ, ನಿನ್ನನ್ನು ಎಷ್ಟು ನಂಬಿದ್ದೆ ನಾನು, ಎಷ್ಟು ಪ್ರೀತಿಸಿದ್ದೆ ನಾನು, ಆದರೆ ನೀನು ನನಗೆ ಅಂತ ದುಡ್ಡನ್ನೇ ಆಯ್ಕೆ ಮಾಡ್ಕೊಂಡ್ಯಾ, ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ ಒಂದು ಕ್ಷಣಕ್ಕೂ ಕೂಡ ಅಂತ ಹೇಳಿ ಕಪ್ಪಾಳಕ್ಕೆ ಬಾರಿಸಿ ಅಲ್ಲಿಂದ ಕಳಿಸ್ಬಿಡ್ತಾರೆ. ನಂತರ ಇಲ್ಲಿ ಸಮಾಧಾನ ಮಾಡ್ಕೊಂಬಗ್ಗೆ ಅಂತ ಹೇಳಿ ಅಶ್ವಿನಿನ ಶ್ರವಣ್ ಅವರು ಸಮಾಧಾನ ಮಾಡ್ತಿದ್ದಾರೆ. ನಂತರ ನೋಡಿದ್ರಪ್ಪ ನನಗೆ ಯಾವ ರೀತಿ ಮೋಸ ಹೋದೆ ಅಂತ, ನಿಜಕ್ಕೂ ಯಾಕಪ್ಪ ನಿಮಗೆ ನನ್ನನ್ನು ಮದುವೆ ಮಾಡಿ ಕಳಿಸ್ಬಿಟ್ರೆ ಜವಾಬ್ದಾರಿ ಮುಗ್ದೋಗುತ್ತೆ ಅನ್ನೋ ಕಾರಣಕ್ಕೆ ನನ್ನ ಮದುವೆ ಮಾಡಬೇಕು ಅಂತ ಇಷ್ಟು ಹಟ್ಟಕ್ಕೆ ಬಿದ್ದರೆ ಯಾಕಪ್ಪ, ದಯವಿಟ್ಟು ಮಕ್ಕಳು ಮದುವೆ ಆಗಲಿಲ್ಲ ಅಂದರೆ ನಿಮ್ಮ ಜೊತೆ ಇರಲೇಬಾರ್ದ. ನಿಜ ಹೇಳಬೇಕು ಅಂದರೆ ನನಗೆ ನಿಮ್ಮ ಜೊತೆ ಅಮ್ಮನ ಜೊತೆ ಇರಬೇಕು ಅನ್ನೋ ಆಸೆ. ಚಿಕ್ಕದ್ರಲ್ಲೂ ಕೂಡ ನಾನು ನಿಮ್ಮ ಜೊತೆಗೆ ಆಗೇ ಇರಲಿಲ್ಲ, ಅನಾಥಾಶ್ರಮದಲ್ಲೇ ಬೆಳೆದ. ಈಗಲಾದರೂ ನಾನು ನಿಮ್ಮ ಜೊತೆ ಇರೋಣ ಅಂದ್ಕೊಂಡ್ರೆ ಈ ರೀತಿ ಮದುವೆ ಅದು ಇದು ಅಂತ ಹೇಳಿ ನನ್ನ ಸಾಕಾಕ್ಲಿಕ್ಕೆ ಟ್ರೈ ಮಾಡ್ತಿದ್ರ. ಜೊತೆಗೆ ಅಮ್ಮ ಕೂಡ ಈಗ ಹುಷಾರಿಲ್ಲ, ಅಮ್ಮ ಯಾವಾಗ ಹುಷಾರಾಗ್ತಾಳೋ, ಅವಳು ಮಡಿಲಲ್ಲಿ ಯಾವಾಗ ಮಲ್ಕೋತೀನೋ ಅನ್ನೋ ಆಸೆ ಎಲ್ಲ ಇದೆ. ದಯವಿಟ್ಟು ಅಪ್ಪ ಇನ್ನು ಮುಂದೇನಾದರೂ ಈ ಮದುವೆ ವಿಷಯ ಎತ್ತಬೇಡಿ ಅಪ್ಪ, ದಯವಿಟ್ಟು
ಈ ರೀತಿ ನಾನು ಪ್ರೀತಿ ಮಾಡಿದ ಹುಡುಗನ ಈ ರೀತಿ ಮೋಸ ಮಾಡ್ತಿದ್ದಾನೆ ಅಂದರೆ ಗೊತ್ತಿಲ್ಲದೆ ಇರೋ ಹುಡುಗ ಹೇಗಿರ್ಬೋದು ಅಂತ ಅಶ್ವಿನಿ ಹೇಳಿದಾಗ, ನೋಡಮ್ಮ ಎಲ್ಲರೂ ಕೂಡ ಇದೇ ರೀತಿ ಇರುವುದಿಲ್ಲ ಅಂತ ಶ್ರವಣ್ ಹೇಳೋಕ್ಕೆ ಟ್ರೈ ಮಾಡ್ತಾರೆ. ನಂಗೆ ಗೊತ್ತಿದೆ ಅಪ್ಪ, ನೀವು ಇದನ್ನೇ ಹೇಳ್ತಿದ್ರಾ ಅಂತ. ಅದು ನನಗೂ ಗೊತ್ತಿದೆ, ಎಲ್ಲರೂ ಹೀಗೆ ಇರೋದಿಲ್ಲ. ಆದರೆ ನನಗೆ ಈಗಲೇ ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ಇನ್ನು ಫೋರ್ಸ್ ಮಾಡಬೇಡಿ ಅಂತ ಹೇಳಿದಾಗ, ಅಜ್ಜಿ ಎಲ್ಲರೂ ಕೂಡ ಇನ್ನು ಮುಂದೆ ನಾವು ನಿನಗೆ ಮದುವೆ ಆಗುವಂಥ ಫೋರ್ಸ್ ಮಾಡೋದಿಲ್ಲ ಅಮ್ಮ, ಆರಾಮಾಗಿರು ಅಂತ ಹೇಳ್ತಾರೆ. ಅಶ್ವಿನಿಗೆ ಖುಷಿ ಆಗಿಬಿಡತ್ತೆ. ನಂತರ ನನಗೆ ಹುಡುಗನ ಬಗ್ಗೆ ಮೊದಲಿಂದನೂ ಅನುಮಾನ ಇತ್ತಪ್ಪ, ಅದೇ ಕಾರಣಕ್ಕೆ ನಾನು ನಿಮ್ಮ ಹತ್ರ ಬಂದು ನಿನ್ನೆ ಬಂದು ಒಂದು ವಿಷಯವನ್ನು ಮಾತನಾಡಿತು ಅಂತ ಹೇಳಿದಾಗ, ಹೌದು ಮಗಳೇ, ಇದನ್ನೆಲ್ಲ ನಾನೇ ಮಾಡಬೇಕಿತ್ತು, ಆದರೆ ನೀನೇ ಹೇಳಿಕೊಟ್ಟು ಒಳ್ಳೆ ಕೆಲಸ ಮಾಡ್ದೆ ಅಂತ ಹೇಳಿ ಶ್ರವಣ್ ಹೇಳ್ತಾರೆ. ಬಿಕಾಸ್ ಈ ದುಡ್ಡಿನ ಒಂದು ಆಮಿಷವನ್ನು ಒಡ್ಡೋ ಪ್ಲ್ಯಾನ್ ಎಲ್ಲವೂ ಕೂಡ ಅಶ್ವಿನಿದೆ ಆಗಿತ್ತು. ಅಶ್ವಿನಿ ಮದುವೆ ಮುರಿಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಸ್ಕೆಚ್ ಹಾಕಿದ್ರು. ದೇವಯಾನಿಯ ಒಂದು ವಿಷಯವನ್ನು ಕೇಳಿದೆ ಶಾಕ್ ಆಗ್ತಾರೆ. ನಂತರ ಇಲ್ಲಿ ಅಚ್ಯುತ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಸತ್ಯಣ್ಣನ ಜೊತೆಯಾಗಿ ಭೂಮಿ ಬಗ್ಗೆ ಮಾತನಾಡ್ತಿದ್ದಾರೆ. ಭೂಮಿ ಈಗ ಕಲ್ಬಂಡೆ ಆಗಿಬಿಟ್ಟಿದ್ದಾಳೆ, ಅವಳು ಕಂಡ್ರೆ ಭೂಮಿ ಅನಿಸೋದಿಲ್ಲ, ಕಲ್ಬಂಡೆ ಅನಿಸುತ್ತೆ ಅಂತೆಲ್ಲ ಹೇಳಿದಾಗ, ಭೂಮಿನ ಯಾಕೆ ಆ ರೀತಿ ಮಾತಾಡ್ತಿದ್ರ ಸತ್ಯಣ್ಣ, ಅದಕ್ಕೆಲ್ಲ ಕಾರಣ ನಾನೇ ತಾನೆ. ಮದುವೆ ಆಗಬೇಕಾದ್ರೆ ನಾನು ಜಸ್ಟ್ ನನ್ನ ಮುಖ ನೀರಕ್ಕೆ ಯೋಚನೆ ಮಾಡಿದೆ ಹೊರತು ಒಂದು ಕ್ಷಣಕ್ಕೂ ಕೂಡ ಭೂಮಿ ಬಗ್ಗೆ ಯೋಚನೆ ಮಾಡಲಿಲ್ಲ. ಸ್ವಾರ್ಥಿಯಾಗಿ ಯೋಚನೆ ಮಾಡಿಬಿಟ್ಟೆ. ನನಗೆ ಏನೇನು ಬೇಕು ಕಂಡೀಷನ್ಸ್, ಎಲ್ಲ ಕಂಡೀಷನ್ಸ್ನೂ ಹಾಕಿ ಅವಳನ್ನ ಕಟ್ಟಿ ಹಾಕ್ಬಿಟ್ಟೆ. ಒಂದು ಕ್ಷಣಕ್ಕಾದರೂ ಅವಳ ಮನಸ್ಥಿತಿ ಏನು ಅಂತ ಕೇಳಿದ್ನ. ಅಲ್ಲಿ ಯಾವುದೇ ರೀತಿಯ ಎಮೋಷನ್ಸ್ ಇಬ್ಬರ ನಡುವೆ ಕ್ರಿಯೇಟ್ ಆಗಬಾರ್ದು, ಕ್ರಿಯೇಟ್ ಆದರೂ ಅದು ಯಾವುದೇ ರೀತಿಯಲ್ಲಿ ಮುಂದುವರಿಬಾರ್ದು ಅಂತ ಕಂಡೀಷನ್ ಹಾಕಿದ್ದೆ ನಾನಲ್ವಾ. ಭೂಮಿ ಅದನ್ನು ತುಂಬ ಚೆನ್ನಾಗಿ ಪಾಲನೆ ಮಾಡ್ತಿದ್ದಾಳೆ ಅಷ್ಟೇ ಅಂತ ಅಚ್ಯುತ್ ಹೇಳಿದಾಗ, ಹಾಗಿದ್ರೆ ಇನ್ನು 2 ದಿನದಲ್ಲಿ ಭೂಮಿನ ಕಳಿಸ್ಕೊಟ್ಬಿಡ್ತೀಯ ಅಂದ ತಕ್ಷಣ ಇಲ್ಲಿ ಅಚ್ಯುತ್ ನಿಜಕ್ಕೂ ಕೂಡ ಶಾಕ್ ಆಗ್ತಾರೆ. ಅದನ್ನು ಅರ್ಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ಹಾಗಾಗಿ ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಅನ್ನೋ ರೀತಿಯಲ್ಲಿ ಸತ್ಯ ನನ್ನ ಮುಂದೆ ತೋರಿಸ್ಕೋತಿದ್ದಾರೆ. ಶಾರದಾ ಅತ್ತೆ ಬಗ್ಗೆ ಮೊದಲು ಹುಡುಕಿ ಅವ್ರು ಎಲ್ಲಿದ್ರು ಏನು ಅಂತೆಲ್ಲ ಕಾನ್ಸ್ಟೇಬಲ್ಗೆ ಹೇಳ್ತಾರೆ. ಅಣ್ಣ ನಾನು ಬ್ಯುಸಿ ಇದ್ದೀನಿ ಅಂತ ಹೇಳಿ ಅಚ್ಯುತ ಒಂದು ವಿಷಯದಿಂದ ಡೈವರ್ಷನನ್ನು ತಗೋತಿದ್ದಾರೆ. ನಂತರ ಇದ್ದ ಕಡೆ ನಚ್ಚಿ ಮತ್ತು ಅಂಶು ಮದುವೆ ಎಲ್ಲಾಗೋದು ಅಂತ ಹೇಳಿ ಮನೆಯವರೆಲ್ಲ ಕೂತು ಮಾತಾಡ್ತಿದ್ದಾರೆ. ಇಲ್ಲಿ ಅಂಶು ಪ್ಯಾಲೇಸ್ ಗ್ರೌಂಡಲ್ಲಿ ಆಗೋಣ ಅಂತ ಹೇಳಿದ್ರೆ, ಬೇಡಮ್ಮ, ರಾಮನವಮಿ ದಿನವೇ ಮದುವೆ ಇದೆ, ಖಂಡಿತ ಅವತ್ತೇ ಮದುವೆ ಆದರೆ ಒಳ್ಳೆಯದು, ಅದು ಜೊತೆಗೆ ದೇವಸ್ಥಾನದಲ್ಲಿ ಮದುವೆ ಆದರೆ ಒಳ್ಳೇದಾಗತ್ತೆ ಅಂತ ದಿವ್ಯಾನಿ ಹೇಳಿದಾಗ, ಖಂಡಿತಮ್ಮ ನೀವು ಹೇಳಿದಾಗಲೇ ಆಗಲಿ ಅಂತ ಅಂಜು ಹೇಳ್ತಾರೆ. ನನಗೆ ಮೊದಲು ಅಂಜು ಮತ್ತು ನಚ್ಚಿ ಒಳ್ಳೆ ಜೋಡಿ ಆಗ್ತಾರಾ ಅಂತ ಅನುಮಾನ ಆಯಿತು, ಆದರೆ ಎಂಗೇಜ್ಮೆಂಟ್ ಆದಮೇಲೆ ಖಂಡಿತವಾಗ್ಲೂ ಇವರಿಬ್ಬರು ಕೂಡ ನಮ್ಮ ಅಜಿತ್ ಮತ್ತು ಭೂಮಿ ಥರನೇ ಒಳ್ಳೆ ಕಪಲ್ಸ್ ಆಗ್ತಾರೆ ಅಂತ ಹೇಳಿ ಶ್ರವಣ್ ಹೇಳಿದಾಗ ಭೂಮಿಗೆ ಒಂದು ರೀತಿ ಮುಜುಗರ ಆಗುತ್ತೆ. ನಂತರ ಇಲ್ಲಿ ಅಜಿತ್ ಮನೆಗೆ ಬಂದಿದ್ದೆ, ಭೂಮಿ ಫೋಟೋ ಇಟ್ಕೊಂಡು, ಭೂಮಿ ಇನ್ನು 2 ದಿನದಲ್ಲಿ ನಮ್ಮ ಕಾಂಟ್ಯಾಕ್ಟ್ ಮುಗೀತಾ ಇದೆ, ಆದರೆ ನನ್ನ ಮನಸ್ಸಲ್ಲಿ ನೀನೇ ನನ್ನ ಹೆಂಡತಿ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಆದರೆ ನಿನ್ನ 2-3 ದಿನದಲ್ಲಿ ಕಳಿಸ್ಕೊಡೋದು ತುಂಬಾ ಕಷ್ಟ ಆಗ್ತದೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ದಯವಿಟ್ಟು ಒಮ್ಮೆ ನಾನು ಹೋಗೋದಿಲ್ಲ ಅಂತ ಹೇಳಿಬಿಡು ಭೂಮಿ, ನಿನ್ನನ್ನೆಂದಕ್ಕೂ ಕೂಡ ನಾನು ನನ್ನಿಂದ ದೂರ ಕಳಿಸೋದಿಲ್ಲ ಅಂತ ಹೇಳಿ ಅಚ್ಯುತ್ ಫೋಟೋ ಇಟ್ಕೊಂಡು ಮಾತನಾಡ್ತಿರ್ತಾರೆ. ಅಷ್ಟರಲ್ಲಿ ಭೂಮಿ ಅಲ್ಲಿಗೆ ಬರ್ತಾಳೆ. ಭೂಮಿ ಮನಸ್ಸಲ್ಲೂ ಕೂಡ ಅಚ್ಯುತ್ ಬಗ್ಗೆ ಬಿಟ್ಟದಷ್ಟು ಪ್ರೀತಿ ಇದೆ, ಅಚ್ಯುತ್ ಮನಸ್ಸಲ್ಲೂ ಕೂಡ ಬಿಟ್ಟದಷ್ಟು ಪ್ರೀತಿ ಇದೆ. ಭೂಮಿ ಸ್ನೇಹನಾದರೂ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಅಚ್ಯುತ್ ಭೂಮಿ ಮೇಲೆ ಪ್ರೀತಿನೇ ಇಲ್ಲ ಅನ್ನೋ ರೀತಿಯಲ್ಲಿ ನಟನೆ ಮಾಡ್ತಿದ್ದಾರೆ. ಆದರೆ ಭೂಮಿ ಮಾತ್ರ ತನ್ನ ಮನಸ್ಸಿನ ಮಾತನ್ನು ಡೈರಿಯಲ್ಲಿ ಬರೆದಿಟ್ಟಿದ್ದಾಳೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.